ಅವಳು ರಾಷ್ಟ್ರ ಮಾತೆ, ಅವಳನ್ನ ಗೌರವಿಸುವುದು ಅಂತಂದ್ರೆ ಇಡೀ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಗೌರವಿಸಿದಾಗ ಅನ್ನೋ ಅಭಿಮಾನ ನಮ್ಮದು. ಹಾಗಾಗಿ ಸರ್ವ ಸಮುದಾಯದ ಜನರ ಸಹಕಾರದಿಂದ ಸನ್ಮಾನ್ಯ ಡಾಕ್ಟರ್ MB ಪಾಟೀಲರು ಬಸ್ ಸ್ಟ್ಯಾಂಡಿನಲ್ಲಿ ಒಂದು 60/40 ನಿವೇಶನವನ್ನ ಕೊಡಿಸೋದರ ಮೂಲಕ ರಾಣಿ ಚೆನ್ನಮ್ಮನವರ ಮೂರ್ತಿಯನ್ನು ಪ್ರತಿಷ್ಠಾಪಿಸೋದಕ್ಕೆ ನಮಗೆ ಅನುಕೂಲ ಮಾಡಿಕೊಡೋದರ ಜೊತೆಗೆ ಮುಂದೊಂದು ದಿನ ಅವರಿಗೆ ಭೇಟಿ ಮಾಡಿದಾಗ ಅವರು ಹೇಳಿದ್ರು, ನೋಡ್ರಪ್ಪ, ರಾಣಿ ಚೆನ್ನಮ್ಮನ ಮೂರ್ತಿ ಪ್ರತಿಷ್ಠಾಪನೆಗೆ ಜಾಗ ಕೊಟ್ಟದ್ದು ಮಾತ್ರ ಅಲ್ಲ, ನಿಮಗೆ ನಾನು ಸಮುದಾಯ ಅಂತಲ್ಲ, ರಾಣಿ ಚೆನ್ನಮ್ಮನನ್ನ ನೀವು ಪಂಚಮಸಾಲಿ ಸಮುದಾಯಕ್ಕೆ ಸೀಮಿತಗೊಳಿಸದೆ ಆ ರಾಷ್ಟ್ರ ಮಾತೆಗೆ ಗೌರವನ ಎಲ್ಲ ಸಮುದಾಯದವರು ಕೊಡಬೇಕಾಗ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು, ಭಾರತ ರತ್ನ BR ಅಂಬೇಡ್ಕರ್ ಅವರು ಕೂಡ ನಮ್ಮ ದೇಶದ ಆಸ್ಮಿತೆ. ಸಂಗೊಳ್ಳಿ ರಾಯಣ್ಣನವರು ಈ ದೇಶದ ಆಸ್ಮಿತೆ. ಬುದ್ಧ ಬಸವ ಅಂಬೇಡ್ಕರ್ ಅವರು ಈ ದೇಶದ ಆಸ್ಮಿತೆ. ಈ ದೇಶದ ಪ್ರತಿಯೊಬ್ಬ ಮಹಾಪುರುಷರು ಅವರು ಸಾಂಕೇತಿಕವಾಗಿ ಒಂದು ಜಾತಿ ಉಪಜಾತಿಗಳಲ್ಲಿ ಹುಟ್ಟಿರಬಹುದು, ಆದರೆ ಅವರು ಇಡೀ ರಾಷ್ಟ್ರದ ಆಸ್ಮಿತೆ ಅನ್ನೋದನ್ನ ನಾವೆಲ್ಲರೂ ಅಭಿಮಾನದಿಂದ ಕಾಣಬೇಕು ಅಂತ ಹೇಳಿ MB ಪಾಟೀಲ್ ಸಾಹೇಬರು ಬಸ್ ಸ್ಟ್ಯಾಂಡಿಗೂ ಕೂಡ ರಾಣಿ ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣ ಅಂತೇಳಿ ಹೆಸರಿಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರನ್ನ ವಿನಂತಿ ಮಾಡಿ ಇವತ್ತು ಕೇಂದ್ರ ಬಸ್ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮನವರ ಹೆಸರಿಡಲಿಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಜಿಲ್ಲೆಯ ಇನ್ನೋರ್ವ ಸಚಿವರು ಹಾಗೂ ಎಲ್ಲ ನಮ್ಮ ಗೌರವಾನ್ವಿತ ಶಾಸಕರು ಮತ್ತು ಸರ್ವ ಸಮುದಾಯದ ನಮ್ಮ ಹಿರಿಯರ ಒಂದು ಪ್ರೇರಣೆ ಕಾರಣ ಅಂತ ಹೇಳಿ ನಿಮ್ಮೆಲ್ಲರಿಗೂ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಸವಣ್ಣನವರೊಂದು ಮಾತು ಹೇಳ್ತಾರೆ, ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ. ಎಲ್ಲವೂ ಬಸವಾರ್ಪಿತ. ಇಲ್ಲಿ ಸಿದ್ದೇಶ್ವರಪ್ಪಗಳಂತಹ ಒಬ್ಬ ಜ್ಞಾನಯೋಗಿ, ಶತಮಾನದ ಸಂತ ನಡೆದಾಡಿದ ಈ ನೆಲದಲ್ಲಿ ಇವತ್ತು ಇನ್ನೊಂದು ವಿಜಯಪುರ ಜಿಲ್ಲೆಯ ಜನರ ಸೌಭಾಗ್ಯ ಎಂತಹದ್ದು ಅಂತಂದ್ರೆ, ಇವತ್ತು ದೇವರಾಜ ಅರಸುರವರ ದಾಖಲೆಯನ್ನ ಸರಿಗಟ್ಟಿ ಆ ಒಂದು ಅವಧಿಯ ದಾಖಲೆ, ದೀರ್ಘಾವಧಿಯ ಮುಖ್ಯಮಂತ್ರಿ ಅವಧಿಯ ದಾಖಲೆಯನ್ನು ಮುರಿದು 3 ದಿನಗಳು ಗತಿಸಿರುವ ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆಯ ಜನರ ಅಭಿಮಾನದ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈ ಬಸವನಾಡಿಗೆ ಬಂದಿದ್ದಾರಲ್ಲ, ಅವರು ಶತಾಯುಷಿಗಳಾಗಲಿ ಅಂತ ಬಸವಾದಿ ಶರಣರಲ್ಲಿ ನಾನು ಪ್ರಾರ್ಥಿಸ್ತೇನೆ. ಸಿದ್ದರಾಮಯ್ಯ ಸಾಹೇಬರು ಒಂದು ಸಮುದಾಯದ ನಾಯಕ ಅಲ್ಲ, ಈ ಕರ್ನಾಟಕ ರಾಜ್ಯದ ಒಬ್ಬ ಮಾಸ್ ಲೀಡರ್ ಯಾರಾದರೂ ಇದ್ರೆ ಅದು ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಸಿದವರ ನೋವು ಹಸಿದವರಿಗೆ ಮಾತ್ರ ಗೊತ್ತಿರ್ತದೆ ಅಂತಕ್ಕಂಥ ಮಾತಿದೆ. ಅವರು ತಮ್ಮ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ಸಚಿನ್ ತೆಂಡೂಲ್ಕರ್ನ ಮಾಡಿದ ದಾಖಲೆಯನ್ನ ಹೇಗೆ ವಿರಾಟ್ ಕೊಹ್ಲಿ ಮುರಿದ್ನೋ ಹಾಗೆ ರಾಜಕಾರಣದಲ್ಲಿ ಅವಧಿ ದೊಡ್ಡದಲ್ಲ, ಅರಸುರವರ ಸರಿಸಮಾನ ನಾನಲ್ಲ ಎನ್ನುವ ವಿನಮ್ರ ಮಾತುಗಳನ್ನಾಡಿದ ಒಬ್ಬ ತಾಯಿ ಹೃದಯದ ಜನನಾಯಕ, ಈ ರಾಜ್ಯವನ್ನಾಳಿದ ನಮ್ಮೆಲ್ಲರ ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅಧಿಕಾರ ದೊಡ್ಡದಲ್ಲ, ಜಗತ್ತಿನಲ್ಲಿ ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ, ಆದರೆ ಅಧಿಕಾರದಲ್ಲಿರುವವರಿಗೆ ತಾಯಿ ಹೃದಯ ಇರಬೇಕಾಗ್ತದೆ. ಈ ರಾಜ್ಯದ ಸರ್ವ ಸಮುದಾಯದ ಜನರ ಏಳಿಗೆಯನ್ನ ಬಯಸಿದವರು ಒಬ್ಬ ತಾಯಿ ಹೃದಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತೇಳಿ ಈ ಸಂದರ್ಭದಲ್ಲಿ ಅವರನ್ನ ಅತ್ಯಂತ ಕೃತಜ್ಞತೆಯಿಂದ ಅಭಿಮಾನಪೂರ್ವಕವಾಗಿ ಇವತ್ತು ಬಸವನಾಡು ಸಿದ್ದೇಶ್ವರಪ್ಪಗಳು ಹುಟ್ಟಿ ನಡೆದಾಡಿದ ಈ ಜ್ಞಾನ ಯೋಗಿಯ ನೆಲೆವೀಡಿನಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ ಇವತ್ತು ವಿಶೇಷ ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಸಾಕ್ಷೀಭೂತರಾಗಿದ್ದೀರಿ. ನಮ್ಮ ಅಡಿಷನಲ್ SP ಅವರು ಹೇಳ್ತಾ ಇದ್ದಾರೆ, ಹಿಂದ್ಗಡೆ ಇರ್ತಕ್ಕಂಥ ನಮ್ಮೆಲ್ಲ ಏನು ಹಿರಿಯರು, ಯುವ ಸಹೋದರರು ಪಕ್ಷಾತೀತವಾಗಿ ಆಗಮಿಸಿರ್ತಕ್ಕಂಥ ಇದೊಂದು ಸರ್ಕಾರಿ ಕಾರ್ಯಕ್ರಮ. ರಾಣಿ ಚೆನ್ನಮ್ಮನವರ ಮೂರ್ತಿಯ ಲೋಕಾರ್ಪಣೆಯ ಜೊತೆಗೆ ಸಾವಿರಾರು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆಗಾಗಿ ಏನ್ ತಾವಿವತ್ತು ಇಲ್ಲಿ ಬಂದಿದ್ದೀರಿ. ದಯವಿಟ್ಟು ಹಿಂದ್ಗಡೆ ಕೂಡ ಇರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳು, ಸಹೋದರರು, ಪಕ್ಷದ ಮುಖಂಡರು ಶಾಂತಿಯನ್ನ ಕಾಪಾಡಬೇಕು. ಆ ಮೂಲಕ ಈ ಸಮಾರಂಭದ ಯಶಸ್ಸಿಗೆ ತಾವೆಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ, ಮತ್ತೊಮ್ಮೆ
ಈ ರಾಜ್ಯದ ಮುಖ್ಯಮಂತ್ರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಒಂದು ಪ್ರಧಾನ ವೇದಿಕೆಗೆ ಆಗಮಿಸಲಿದ್ದಾರೆ. ಅವರನ್ನು ತಾವೆಲ್ಲ ಚಪ್ಪಾಳೆ ತಟ್ಟೋದರ ಮೂಲಕ ಅತ್ಯಂತ ಹೃದಯಪೂರ್ವಕವಾಗಿ ಸಿದ್ದರಾಮಯ್ಯ ಸಾಹೇಬರು ದೇವರಾಜ ಅರಸುರವರ ಸಾಮಾಜಿಕ ಸಮಾನತೆಯ ಪರಿಕಲ್ಪನೆಯನ್ನ ಈ ನಾಡಿನ ಜನರ ಮನೆ ಬಾಗಿಲಿಗೆ ಅರಸುರವರ ಆಶಯಗಳನ್ನ ಬುದ್ಧ ಬಸವ ಅಂಬೇಡ್ಕರ್ ಅವರ ಕನಸುಗಳನ್ನ ಕಟ್ಟ ಕಡೆಯ ಕರ್ನಾಟಕದ ಗುಡಿಸಲಿನಲ್ಲಿರುವ ಪ್ರಜೆಗೂ ತಲುಪಿಸಿದ ಅನ್ನರಾಮಯ್ಯ ನಮ್ಮೆಲ್ಲರ ಹೆಮ್ಮೆಯ ಭಾಗ್ಯಗಳ ಸರದಾರ ಸಿದ್ದರಾಮಯ್ಯನವರನ್ನ ಅಭಿನಂದಿಸೋದು ಆ ಸೌಭಾಗ್ಯ ಮೊದಲು ಮೈಸೂರು ಜಿಲ್ಲೆಯವರಿಗೆ ಸಿಗಲಿಲ್ಲ, ಬೆಂಗಳೂರಿನವರಿಗೆ ಸಿಗಲಿಲ್ಲ. ಅವರನ್ನ ಆ ದಾಖಲೆ ಸರಿಗಟ್ಟಿದ ನಂತರ 3 ದಿನಗಳಲ್ಲಿ ಇವತ್ತು ವಿಜಯಪುರದಲ್ಲಿ ಅವರನ್ನು ಅಭಿನಂದಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಆ ಸೌಭಾಗ್ಯ ಬಸವನಾಡಿನ ವಿಜಯಪುರದ ನಮಗೆ ಸಿಕ್ಕಿದೆಯಲ್ಲ, ಅದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಮತ್ತೊಮ್ಮೆ ಈ ಸಮಾರಂಭಕ್ಕೆ ಆಗಮಿಸಿರುವ ಜಿಲ್ಲೆಯ ಎಲ್ಲ ರಾಣಿ ಚೆನ್ನಮ್ಮನ ಅಭಿಮಾನಿ ಬಂಧುಗಳನ್ನ ಮತ್ತು ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳನ್ನ ಏನಿವತ್ತು ರಾಣಿ ಚೆನ್ನಮ್ಮನವರ ಮೂರ್ತಿ ಪ್ರತಿಷ್ಠಾಪನೆಗೆ ಎಲ್ಲ ನೆರವನ್ನು ನೀಡಿದ ಆಧುನಿಕ ಭಗೀರಥ ಬರದ ನಾಡನ್ನ ಬಂಗಾರದ ನಾಡನ್ನಾಗಿ ಮಾಡಿರುವ ನಮ್ಮ ನಾಯಕರಾದ ಸನ್ಮಾನ್ಯ MB ಪಾಟೀಲ್ ಸಾಹೇಬರನ್ನ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿ ಇವತ್ತು ಎಲ್ಲ ಗೃಹಲಕ್ಷ್ಮಿಯರಿಗೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಮೂಲಕ ಬಹಳಷ್ಟು ಪರಿಣಾಮಕಾರಿಯಾದ ಮಕ್ಕಳ ಪರವಾದ, ವೃದ್ಧರ ಪರವಾದ, ಹಿರಿಯ ನಾಗರಿಕರ ಪರವಾದ ಯೋಜನೆಗಳನ್ನ ಸಮರ್ಪಿಸ್ತಿರ್ತಕ್ಕಂಥ ನಮ್ಮ ಸಹೋದರಿ ಲಕ್ಷ್ಮಿ ಅಕ್ಕ ಹೆಬ್ಬಾಳಕರ್ ಅವರು ಕೂಡ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರೊಂದಿಗೆ ರಾಮಲಿಂಗಾರೆಡ್ಡಿ ಸಾಹೇಬರು, SC ಮಹದೇವಪ್ಪ ಸಾಹೇಬರು, ಸುಧಾಕರ್ ಸಾಹೇಬರು, ಅವರಿವರೆನ್ನದೆ ಅವರೊಂದಿಗೆ ಆಗಮಿಸಿರುವ ಸಚಿವ ಸಂಪುಟದ ಎಲ್ಲ ಸದಸ್ಯರನ್ನ, ಮಂತ್ರಿಗಳನ್ನ, ವಿಧಾನಸಭಾ ಸದಸ್ಯರನ್ನ ಹಾಗೂ ವಿಧಾನ ಪರಿಷತ್ತಿನ ಗೌರವಾನ್ವಿತ ಎಲ್ಲ ಸದಸ್ಯರನ್ನ ಮತ್ತು ಮಾಧ್ಯಮದ ಅಕ್ಷರ ಮತ್ತು ದೃಶ್ಯ ಮಾಧ್ಯಮದ ನಮ್ಮೆಲ್ಲ ಪ್ರೀತಿಯ ಮಾಧ್ಯಮ ಪ್ರತಿನಿಧಿ ಬಂಧುಗಳನ್ನ ಹಾಗೂ ಅಧಿಕಾರಿ ಬಂಧುಗಳನ್ನ, ಈ ಸಮಾರಂಭದ ಯಶಸ್ಸಿಗೆ ಶ್ರಮಿಸಿರುವ ಸಕಲರನ್ನು ಅತ್ಯಂತ ಕೃತಜ್ಞತೆಯಿಂದ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಮಾರಂಭ ಯಶಸ್ವಿಯಾಗಲಿ. ಸಿದ್ದರಾಮಯ್ಯ ಸಾಹೇಬರು ಬಸವನಾಡಿನ ಇಲ್ಲಿಯ ನಮ್ಮ ಜನರ ಪ್ರೀತಿಯ ಹಾಗೂ ಶುಭ ಹಾರೈಕೆಯ ನೆರಳಿನಲ್ಲಿ ನಡೆಯುವ MB ಪಾಟೀಲರ ನೇತೃತ್ವದ ಸನ್ಮಾನವನ್ನು ಸ್ವೀಕರಿಸಿ ಅವರು ಶತಾಯುಷಿಗಳಾಗಲಿ. ಈ ನಾಡು ಒಬ್ಬ ಸಮಾಜವಾದಿ ಶತಾಯುಷಿಯಾಗುವುದನ್ನ ಈ ನಾಡಿನ ಜನತೆ ಮುಂದೆ ಕಣ್ತುಂಬಿಕೊಳ್ಳುವ ಅವಕಾಶ ಮತ್ತೆ ಇದೇ ಬಸವನಾಡಿಗೆ ಬಂದು ನಮ್ಮೆಲ್ಲರ ಸನ್ಮಾನವನ್ನ ಸ್ವೀಕಾರ ಮಾಡುವ ಒಂದು ಅಮೃತ ಗಳಿಗೆ ನಮ್ಮದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸಿ ಆಗಮಿಸಿರುವ ತಮ್ಮೆಲ್ಲರನ್ನ ಅಭಿನಂದಿಸಿ ಮತ್ತೊಮ್ಮೆ ನಾನು ಆಗಲೇ ಹೇಳಿದೆ, ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದರ ಕನಸನ್ನೇ ಕಾಣು ಅಂತ ಮಧುರಚಂದ್ರ ಹೇಳಿದ್ದಾರೆ. ರಾಣಿ ಚೆನ್ನಮ್ಮನವರ ಮೂರ್ತಿಗೆ ಅಂದು MB ಪಾಟೀಲ್ರು ಸಿದ್ದರಾಮಯ್ಯ ಸಾಹೇಬರನ್ನು ಕರೆದುಕೊಂಡು ಬಂದು ಭೂಮಿ ಪೂಜೆಯನ್ನು ನೆರವೇರಿಸಿದ್ರು. ಇವತ್ತು ಅದೇ ಸಿದ್ದರಾಮಯ್ಯ ಸಾಹೇಬರು ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ದಾಖಲೆ ಮಾಡಿದ ನಂತರ ವಿಜಯಪುರಕ್ಕೆ ಕರೆದು ಅವರ ಅಮೃತಾಸ್ತದಿಂದ ವೀರಮಾತೆಯ ಚೆನ್ನಮ್ಮನವರ ಮೂರ್ತಿ ಲೋಕಾರ್ಪಣೆಗೊಳಿಸಿರುವುದಕ್ಕಾಗಿ ಜಿಲ್ಲಾಡಳಿತಕ್ಕೂ, ಜಿಲ್ಲಾ ಮಂತ್ರಿಗಳಿಗೂ ಹಾಗೂ ಎಲ್ಲ ಶಾಸಕರಿಗೂ ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಬರೀ ನಾವು ವೀರರಾಣಿ ಚೆನ್ನಮ್ಮನ ಮೂರ್ತಿಯನ್ನ ಅನಾವರಣ ಮಾಡಿದರೆ ಸಾಲದು. ರಾಣಿ ಚೆನ್ನಮ್ಮನ ಎದೆಯೊಳಗಿರುವ ಕಿಚ್ಚು, ಅವಳ ಅಂತರಂಗದಲ್ಲಿ ದಗದಗಿಸುತ್ತಿದ್ದ ರಾಷ್ಟ್ರ ಪ್ರೇಮ ಮುಂದಿನ ನಮ್ಮ ಪೀಳಿಗೆಗೆ, ನಾಡಿನ ತಾಯಂದಿರಿಗೆ, ಯುವತಿಯರಿಗೆ, ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಆ ಮೂಲಕ ನಗರದ ಹೃದಯ ಭಾಗದಲ್ಲಿ ಉದ್ಘಾಟನೆಗೊಂಡಿರುವ ರಾಣಿ ಚೆನ್ನಮ್ಮ ಈ ಕರುನಾಡಿನ ಆಸ್ಮಿತೆಯಾಗಿ ನಮ್ಮೆಲ್ಲರ ಆತ್ಮ ಗೌರವದ ಪ್ರತೀಕವಾಗಿ ರಾರಾಜಿಸಲಿ ಅಂತ ಹೇಳಿ ಆಶಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಜಿಲ್ಲಾಡಳಿತಕ್ಕೂ ಇಲ್ಲಿ ಉಪಸ್ಥಿತರಿರುವ ನಮ್ಮ ಎಲ್ಲ ಬಂಧುಗಳಿಗೂ ನಾನು ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.